ಸರ್ ಹೇಳ್ರಿ, ಈಗ ನಿಮ್ಮೂರ ಇಂಥ ಒಂದು ಘಟನೆ ಆಗೈತೆ, ನಿಜವಾಗ್ಲೂ ಭಾಳ ಅಮಾನವೀಯ ಘಟನೆ ಇದೆ. ಅವ್ರಿಬ್ರದ್ದು ಹೆಂಗಿತ್ತು ಸಂಬಂಧ? ಅವ್ರ ತಾಯಿ ಮಗಂದು ಭಾರಿ ಇದ್ದಿತ್ತು ಸರ. ಆಕೆ ದುಡ್ದು ಅವ್ನು ಸಾಕ್ತಿದ್ಲು. ಆದ್ರೆ ಅವ್ನು ಕುಡ್ದು ಚಟಕ್ಕಾಗಿ ತಾಯಿನ ಹಿಂಗೆ ಇದು ಮಾಡ್ಯಾನ್ರಿ ಸರ್. ಕುಡ್ದು ರೊಕ್ಕ ಕೊಡಲಿಲ್ಲ ಅಂಥೇಳಿ ತಾಯಿನ ಮಲ್ರ ಮಾಡ್ಯಾನ್ರಿ. ಎಲ್ಲ ಹೆಂಗೆ ಹೊರ್ತಾತ್ರಿ ಘಟನೆ ಬಗ್ಗೆ? ನಮ್ಮ ಮನೆ ಮುಂದೆ ಮನೆ ಇರೋದು. ಅದು ಸಂಜೆ ಮುಂದೆ 5 ಗಂಟೆಗೆ ಅದು ಬ್ಲಡ್ ಬಾಕ್ಲಂತೆಗೆ ಬಂದಾಗ ನೋಡಿ ಕದ ತೆಗೆದು ಸರ. ಅವಾಗ ಅಷ್ಟೊಂದು ಮಲ್ರಾಗಿತ್ತು ರೀ ಸರ್. ಹೆಂಗಿತ್ತು ಇವ್ರು ಬಂದಾಗ? ಇಬ್ಬರು ಒಳ್ಳೇದಿತ್ತು ರೀ, ಒಳ್ಳೇದಿತ್ತು. ರೊಕ್ಕ ಕೊಡ್ಲಾರ್ದಕ್ಕೆ ತಾಯಿನ ಇದು ಮಲ್ರ ಮಾಡ್ಯಾನ ರೀ. ತಾಯಿನ ಕೊಡ್ತಿದ್ರು. ಇವರು ಹಿಂಗೆ ಕೂಲಿ ಕೆಲ್ಸಕ್ಕೆ ಹೋಗಿದ್ರು. ಕೂಲಿ ಕೆಲ್ಸಕ್ಕೆ ಹೋಗಿದ್ರು. ಅದು ದುಡ್ದು ಬಂದು ರೊಕ್ಕದಾಗ ಇವನ್ನ ಸೇರಿ ಕೊಡೋಕೆ ಇದು ಮಾಡ್ತಿದ್ರು. ಇಲ್ಲ ರೀ, ಅವ್ನದು ಏನು ಲಗ್ನ ಆಗಿಲ್ಲ ಸರ್. ಅವರು ತಾಯಿಯವರು ಒಬ್ಬರು ತಂಗಿ, ಒಬ್ಬರು ಅಕ್ಕ, ಒಬ್ಬ ತಮ್ಮ ಇದ್ದರು. ಆಕಿನ ಇದು ಕೋಳಿಗುಡ್ ಕೊಟ್ಟಿದ್ರೆ ಆಕೆ ಡೆತ್ ಆಗಿದ್ಲು ಸರ್. ಇವು ತಾಯಿ ಮಗ ಇಬ್ಬರು ಇದ್ರಿ. ಆದ್ರೆ ತಾಯಿನ ದುಡ್ದು ಅವ್ನು ಸಾಕ್ಬೇಕು ರೀ. ಹಿಂಗೆ ಐತೆ ರೀ. ಆದ್ರೆ ನಿನ್ನೇನೋ ಸ್ವಲ್ಪ ರೊಕ್ಕ ಕೊಡಲಿಲ್ಲ ಅನ್ನೋ ಇದಕ್ಕಾಗಿ ಆಕಿನ ಇಳಿಗಿಲಿ ಇದು ಮಾಡಿ ಕೊಂದಾನ ರೀ ಸರ್. ಇಳಿಗಿಲಿ ಹೊಡೆದಾನ ಸರ್. ಕಾಲು ಕಟ್ಟಿದ್ರಿ, ಕೈ ಕಟ್ಟಿಲ್ಲ ರೀ. ಕಾಲು ಕಟ್ಟಿದ್ದ ಇಳಿಗಿಲಿ ಹೊಡೆದಾನ ರೀ. ಹೊಳ್ಳಿ ಹಿಂದೆ ದುಬ್ದಾಗ ಚಾಕು ಹಾಕ್ಯಂಡ್ರೆ ಅದು ಅಲ್ಲಿ ಐತ್ರಿ, ಮುರ್ದತ್ರ ಅಲ್ಲಿ. ಭಾಳ ಜೀವ ಮಗನ ಮೇಲೆ ಭಾಳ ಜೀವಿತಿಲ್ಲ ರೀ. ಮಗನ ಮೇಲೆ ಭಾಳ ಜೀವಿತಿಲ್ಲ ರೀ. ಹಾಂ, ಸೈಕಲ್ ಮೂರು ಕೊಡಿಸ್ಯಾರ ರೀ ಅವ್ಗೆ. ಎಲ್ಲ ವ್ಯವಸ್ಥೆ ಭಾರಿ ಮಾಡ್ಯಾರ. ಸಾಲ ಇವ್ನ ಸಾಲನ ಅವ್ರ ಹರಿದಾರ ರೀ. ಶಾವಕ್ಕ ಗಿರಿಸಾಗರ್ ಅನ್ನುವಂಥ ಮಹಿಳೆದು ತುಳಸಿಗಿರಿ ಗ್ರಾಮದಲ್ಲಿ ಮಗನೇ ಅಂದರೆ ವೆಂಕಣ್ಣ ಗಿರಿಸಾಗರ್ ಅನ್ನುವಂಥವ್ರು ಕೊಲೆ ಮಾಡಿದ್ದಾರೆ. ತಾಯಿನ ಮಗನೇ ಅಂದರೆ ಬೆಳಗ್ಗೆ ಅಂದರೆ ರೊಕ್ಕ ಕೊಡಬೇಕು, ನನಗೆ ಕುಡಿಯೋಕೆ ರೊಕ್ಕ ಇಲ್ಲ ಅನ್ನುವಂಥ ಒಂದು ಆರೋಪ ಮಾಡಿ ಅವಳು ರೊಕ್ಕ ಕೊಡೋದಿಲ್ಲ ಅಂತಂದ ತಕ್ಷಣ ಮನೆಯಲ್ಲಿರೋ ಚಾಕು ತೊಗೊಂಡು ಮೊದಲು ಹಿಂದ್ಗಡೆ ದುಬ್ಬಕ್ಕೆ ಹಾಕಿದ್ದಾನೆ. ಅದಾದಮೇಲೆ ಅವಳ ಸ್ವಲ್ಪ ಚೀರಾಡೋದು ಮಾಡಕತ್ತಾನ. ಮನೆಯಲ್ಲಿರ್ತಕ್ಕಂಥ ಏನು ಈರುಳ್ಳಿ ಹಚ್ಚುವಂಥ ಈಳಿಗಿರುತ್ತೆ, ಆ ಈಳಿಗೆ ತೊಗೊಂಡು ಕುತ್ತಿಗೆ ಕೋದು, ಆ ಕುತ್ತಿಗೆ ಕೋದ ತಕ್ಷಣ ಆಕೆ ಸತ್ತ ಮೇಲೆ ಅಲ್ಲೇ ಮನೆಯಲ್ಲಿರ್ತಕ್ಕಂಥ ತನ್ನ ಬಟ್ಟೆಗೆ ಏನು ಇದು ಹತ್ತಿತ್ತು, ಅದೇನು ಬ್ಲಡ್ ಹತ್ತಿತ್ತು, ಆ ಬ್ಲಡ್ ಇರುವಂಥ ಬಟ್ಟೆನ ಕಳೆದು ಅದನ್ನು ಮೇಲ್ಗಡೆ ಅಟ್ಟದ ಮೇಲೆ ಇರ್ತಕ್ಕಂಥ ಒಂದು ಮಾಡಿ ಆ ರೂಮಲ್ಲಿ ಇಟ್ಟಿದ್ದಾನೆ. ಆ ರೂಮಲ್ಲಿ ಇಟ್ಟು ಆಮೇಲೆ ಕೆಳಗಡೆ ಬಂದು ಕೈಯೆಲ್ಲ ತೊಳ್ಕೊಂಡು ಅಲ್ಲಿಂದ ಅವಳು ಅಲ್ಲೇ ಬಿಟ್ಟು ಮನೆ ಚಿಲ್ಕ ಹಾಕ್ಕೊಂಡು ಮನೆಯಿಂದ ಹೊರಟೋಗ್ಯಾನ. ಅಂದರೆ ಇದು ಆಗಿದ್ದು ಬೆಳಗ್ಗೆ 10-10:30 ಸುಮಾರಿಗೆ ಆಗೈತಿ. ಅದಾದಮೇಲೆ ಯಾರಿಗೂ ಗೊತ್ತೇ ಆಗಿಲ್ಲ. ಮನೆಯಲ್ಲಿ ಇರೋಕ್ಕಿಲ್ಲ ಅಂದ್ರೆ ಹೆಣ್ಮಗಳು ಕೆಲ್ಸಕ್ಕೆ ಹೋಗ್ತಿದ್ಲು. ಹಿಂಗಾಗಿ ಕೆಲ್ಸಕ್ಕೆ ಹೋಗಿ ಹೇಳ್ಬಿಟ್ಟು ಚಿಲ್ಕ ಹಾಕೊಂಡಂತ ಎಲ್ಲರೂ ಇದು ಮಾಡಿದ್ರು. ಆದ್ರೆ ಅದಕ್ಕಿಂತ ಮುಂಜಾನೆ ತಿನ್ನಕ್ಕೆ ಬಜ್ಜಿ ಮಾಡ್ಯಾಳ, ಎಲ್ಲ ಮಾಡಿಟ್ಟಾರ, ಹಾಲು ಕಾಸಿಟ್ಟಾರ. ಅದನ್ನೆಲ್ಲ ಮಾಡಿದ್ರು. ಇನ್ನೇನು ತಿನ್ನುವಂಥದ್ದು ಆಕೆಗೂ ಇದನ್ನು ಮಾಡಿಕೊಟ್ಟಿಲ್ಲ ಇವನು. ಲಾಸ್ಟಿಗೆ ಆ ಚಿಲ್ಕ ಹಾಕ್ಕೊಂಡು ಹೋದ್ಮೇಲೆ ಸಂಜೆವರೆಗೂ ಎಲ್ಲರೂ ಅಲ್ಲಿ ಓಣ್ಯಾನಾರು ಇಲ್ಲೇ ಬಂದಿಲ್ಲ, ಎಲ್ಲೋ ಕೆಲ್ಸಕ್ಕೆ ಹೋಗಿರ್ಬೇಕು, ಸಜ್ಜಿ ತೆನಿ ಸೋಸಕ್ಕೆ ಸಂಜೆವರೆಗೂ ಹೋಗ್ತಾರೆ. ಈಗ ಅಲ್ಲಿಗೆ ಹೋಗ್ಯಾಳ ಅನ್ನೋದು ತಿಳ್ಕೊಂಡು ಸುಮ್ಬಿಟ್ಟಾರ. ಅದು ಸಾಯಂಕಾಲ ಏನು ಮಾಡ್ಯಾರ, ಯಾಕೋ ಬಂದಿಲ್ಲ ಅಂಥೇಳಿ ಸಂಶಯ ಬಂದು ಹೊರಗಡೆ ಇವು ಬಾಂಡೆ ಸಾಮಾನೆಲ್ಲ ಹೊರಗಡೆ ಇದ್ದು ಅಂತ. ಹಿಂಗಾಗಿ ಅದು ಡೌಟ್ ಬಂದು ಬಾಗ್ಲ ತೆಗ್ದಾರ. ಬಾಗ್ಲ ತೆಗೆದ ಕೂಡಲೇ ಬ್ಲಡ್ ಕಂಡತಿ. ಹೊಳ್ಳಿ ಚಿಲ್ಕ ಹಾಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾರ. ಆದ್ರೆ ಒಂದು ಏನಂದ್ರೆ ಈ ವೆಂಕಪ್ಪ ಏನದಾನ, ಇವರು ಮೂಲತಃ ತುಳಸಿಗಿರಿಯವ್ರು ಏನಲ್ಲ, ಬಾವಲತ್ತಿ ಅನ್ನುವಂಥ ಗ್ರಾಮದವರು. ಅಲ್ಲಿಗೆ ಕೊಟ್ಟಿತ್ತು ಹೆಣ್ಮಗಳು. ಅವರು ಅಲ್ಲಿ ಆ ಫ್ಯಾಮ್ಲಿಯಲ್ಲೇ ಸ್ವಲ್ಪ ಈ ರೀತಿ ಇದೆ. ಅವ್ರ ಅಜ್ಜನೂ ಯಾರೋ ಮರ್ಡ್ರ್ ಮಾಡಿದ್ನಂತೆ, ಅವ್ರ ಅಪ್ಪ ಮರ್ಡ್ರ್ ಮಾಡಿದ್ನಂತೆ. ಇತ್ತೀಚೆಗೆ ಅವರ ಅಂದ್ರೆ ಅವ್ರ ಅಪ್ಪನ ಮೊದಲೇ ಹೆಂಡತಿ ಮಗನೂ ಮರ್ಡರ್ ಮಾಡಿದ್ದಾನೆ ಅನ್ನುವಂಥದ್ದು. ಈಗ ಇವಂದು ಅಂದರೆ ಆ ಫ್ಯಾಮ್ಲಿಯಲ್ಲಿ ರಕ್ತಗತವಾಗೇ ಬಂದಿದೆ. ಇಂಥ ನೀಚ ಮಕ್ಕಳು ಇರಬಾರ್ದು ಅನ್ನುವಂಥದ್ದು ಊರನ್ನವ್ರು ಇದೆ. ಬಜ್ಜಿ ಎಲ್ಲ ಮಗಂತನೇ ಮಾಡಿರ್ತಾಳೆ, ಮಗಗೆ ಹಾಲು ಕಾಸಿ ಬಜ್ಜಿ ತಿನ್ನಿಸ್ಬೇಕಂತ. ಆಕೆ ಪ್ರತಿ ಸಲನೂ ಅಷ್ಟೇ ಏನಾರು ತಿನ್ಬೇಕಂತ ತನ್ನ ಮಗಗೂ ಮೊದಲು ಮಾಡ್ಕೊಂಡು ತಿಂತಿದ್ಲು. ಯಾರ ಏನಾರ ಅಂದ್ರೆ ಮಗಗೆ ಏನೋ ಅನ್ಬೇಡ್ರಿ ಅಂತಿದ್ಲು. ಆ ಮಟ್ಟಿಗೆ ಅವನು ಇದನ್ನು ಮಾಡಕ್ಕೆ ನೋಡಿದ್ಲು. ಆದ್ರೆ ಕೊನೆಗೆ ಆಕಿನೇ ಇಲ್ಲೋ ಮಾಡಿದ್ಲು. ಅವನು ಒಂದು 15-20 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು. 15-20 ಲಕ್ಷ? ಹೌದು. ಅವನು ಟ್ಯಾಕ್ಟ್ರದ್ದು ತೊಗೋಕ್ಕೆ ಇದಕ್ಕೆ ಮಂದಿ ಮೇಲೆ ಇದನ್ನು ಮಾಡಿ ಸಾಲ ಮಾಡ್ಕೊಂಡಿದ್ದ. ಅದರಲ್ಲಿ ಒಂದಿಷ್ಟು ಸಾಲಗಳನ್ನು ತೀರಿಸಿದ್ಲು, ಇನ್ನೊಂದಿಷ್ಟು ಸಾಲ ಅವತ್ತು ನಿಂತಿತ್ತು. ಆಕೆ ಏನು ಹೇಳ್ತಿದ್ಲು, ಸಾಲ ತೀರಿಸು ಮೊದಲು ಯಾರ್ಯಾರ್ದೈತೆ ಕೊಟ್ಟುಬಿಡು. ಒಂದಿಷ್ಟು ಈ ಸಂಘಟನೆಗಳಲ್ಲಿ ಸಾಲ ಕೊಡ್ತಾರಲ್ಲ, ಅದ್ರ ಮೂಲಕ ತೊಗೊಂಡು ಒಂದು 2 ಲಕ್ಷ ರೂಪಾಯಿನೂ ತೀರಿಸಿದ್ಲು. ಆದ್ರೆ ಅವಂದೇನು ಸಾಲ ತೀರ್ಸೋದು ಬೇಡ, ನನಗೆ ಕುಡಿಯೋಕೆ ಕೊಟ್ರು. ಎಷ್ಟು ಏಜ್ ರೀ ಅವನಿಗೆ? ಅವನಿಗೊಂದು 30-31 ಇರ್ಬೇಕು. ಈಗ ಟೋಟಲಿ ಮಗನ ಆಕಿಗೆ ಸರ್ವಸ್ವ ಇದ್ದಂಗೆ ಕಾಣಿಸುತ್ತೆ ಟೋಟಲಿ. ಹೌದು. ಮತ್ತೀಗ ಆಕಿಗೆ ಯಾರೂ ಇಲ್ಲ. ಒಂದು ಹೆಣ್ಮಗಳು, ಒಂದು ಗಂಡು ಮಗ. ಅಲ್ಲಿ ಬಾವಲತ್ತಿ ಇಲ್ಲ ಆಕೆ ಅಲ್ಲಿ ಆಕೆ ಗಂಡನೂ ಹಂಗೆ ಮಾಡಿದ ತಕ್ಷಣ ಬೇಡ ಅಂತೇಳಿ ಅವ್ರ ಅಣ್ಣ ತಂದು ಇಲ್ಲೇ ಇಟ್ಟಿದ್ರು.
22 ವರ್ಷ ಮೇಲಾತ ಅವ್ರು ತುಳಸಿಗೆರೆಯಲ್ಲಿ ಇದ್ದು. ಇಲ್ಲೇ ಬಾಡಿಗೆ ಮನೆ ಬಾಡಿಗೆ ಅಲ್ಲ, ಅದು ಮನೆ ಇರಾಕಂತ ಕೊಟ್ಟಿದ್ದವ್ರು. ಸ್ವಚ್ಛ ಮಾಡ್ಕೊಂಡಿರಿ, ಅವ್ರು ಬೇರೆ ಕಡೆ ಮನೆ ಕಟ್ಕೊಂಡಿದ್ದಾರೆ, ಹಿಂಗಾಗಿ ಸ್ವಚ್ಛ ಮಾಡ್ಕೊಂಡಿರಿ ಅಂತ. ಮೊದಲು ಇಲ್ಲೊಂದು ಮನೇಲಿ, ಈ ಮನೇಲಿ ಇದ್ರು, ಆಮೇಲೆ ಆ ಕಡೆ ಶಿಫ್ಟ್ ಆಗಿದ್ದು. ಅಂದ್ರೆ ಇದು ಆಕಿನ ತವ್ರ ಮನೆ ಇದೆ. ತವ್ರ ಮನೆ ಗಂಡನ ಮನೆ ಯಾವುದು? ಬಾವಲತ್ತಿ. ಇಲ್ಲಿಂದ ಇಷ್ಟು ಮಾಡಿ ಎಲ್ಲಿ ಹೋಗಿರ್ತಾನೆ ಸರ್ ಇವ? ಇಷ್ಟು ಮಾಡಿ ಅವನು ಇಲ್ಲೇ ಸುತ್ತಮುತ್ತ ಊರಲ್ಲೇ ಅಡ್ಡಾಡೇನ್ರಿ ಫಸ್ಟ್. ಅಡ್ಡಾಡಿ ಆಮೇಲೆ ಸಾಯಂಕಾಲ ಹೋಗಿ ಗದ್ದನಕೆರೆ ಕ್ರಾಸಲ್ಲೇನೋ ಬಾರಲ್ಲಿ ಕುಡ್ಕೋತ ಕೂತಿದ್ನಂತೆ. 6 ಗಂಟೆಗೆ ಇಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾದ ತಕ್ಷಣ ಪೊಲೀಸರು ಬಂದರು. SP, ಅಡಿಷ್ನಲ್ SP, DYSP ಇವರೆಲ್ಲ ಬಂದು ವಿಸಿಟ್ ಮಾಡಿ PSI ಹೋಗಿ ಇಮಿಡಿಯೇಟ್ ಎಲ್ಲ ಕಡೆ ತಲಾಶ್ ಮಾಡಿದಾಗ ಆರೋಪಿ ಅರೆಸ್ಟ್ ಆಗಿ. ಜಳಕ ಏನು ಮಾಡಿ ಕೈ ತೊಳ್ಕೊಂಡಿದ್ವಿ. ಅಂದರೆ ಅದು ಹೆಚ್ಚು ಕಡಿಮೆ ಅವ್ಗೆ ಕಾಲಿಗೆ ಮತ್ತು ಕೈಗೆ ಅಷ್ಟೇ ಹತ್ತೈತಿ ಬ್ಲಡ್. ಅಂಗಿ ತೋರಿಸಿದ್ನಲ್ಲ, ಕೈಗೆ ಮತ್ತು ಕಾಲಿಗೆ ಅಷ್ಟೇ ಬ್ಲಡ್ ಹತ್ತೈತಿ. ಹಂಗಾಗಿ ಕೈಯ ಕಾಲ ತೊಳ್ಕೊಂಡು ಹೋಗಿ. ಆ ಗಾಡಿಗೆಲ್ಲ ಬ್ಲಡ್ ಸಿಡಿದೈತಿ ಸರ್. ಹೌದು, ತಲೆ ಹೊಡೆದಿಲ್ಲ. ಅದೇನು ಫಸ್ಟ್ ಹಿಂದೆ ಬೆನ್ನಿಗೆ ಹಾಕ್ಯಾನ. ಬೆನ್ನಿಗೆ ಹಾಕಿದಾಗ ಏನಾಗಿಲ್ಲ, ಹೆಣ್ಮಗಳು ಚೀರಕ್ಕೆ ಹೋಗೋಣ ಬಾಯಿ ಹಿಡ್ಕೊಂಡು ಇದನ್ನು ಮಾಡಿ ಅದನ್ನು ಹಿಂಗೇನು ಕೊರದಾನಲ್ಲ, ಕೊರೆನ ಬ್ಲಡ್ ಸಿಡಿದತ್ತದ ಅಷ್ಟೆ. ನಿನ್ನೆ ತುಳಸಿಗೇರಿ ಗ್ರಾಮದಲ್ಲಿ ನಮ್ಮ ಕಲಾರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ದುರ್ಘಟನಾ ನಡೆದಿದೆ. ಸುಮಾರು ಬೆಳಿಗ್ಗೆ 9:30ಯಿಂದ 10:00 ಮಧ್ಯದಲ್ಲಿ ಈ ಘಟನಾ ನಡೆದಿದೆ. ಇದರಲ್ಲಿ ಮಗನ್ನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ. ಡಿಸೀಸ್ ಹೆಸರು ಶವಕ, ವೈಫ್ ಆಫ್ ರಂಗಪ್ಪ ಗಿರಿಸಾಗರ್. ಅಕ್ಯೂಸ್ ಹೆಸರು ಯಂಕಪ್ಪ, ಸನ್ ಆಫ್ ರಂಗಪ್ಪ ಗಿರಿಸಾಗರ್. ಈ ತಾಯಿಯವರಿಗೆ 3 ಜನ ಮಕ್ಕಳು ಇತ್ತು. 2 ಹೆಣ್ಮಕ್ಳು, ನಮಗಿರೋ ಮಾಹಿತಿ ಪ್ರಕಾರ 2 ಹೆಣ್ಮಕ್ಳು ಮತ್ತು ಒಬ್ಬ ಗಂಡು ಮಕ್ಕಳು. ಈ ಗಂಡು ಮಕ್ಕಳಿಗೆ ಮದುವೆ ಆಗಲಿಲ್ಲ, 2 ಹೆಣ್ಮಕ್ಳಿಗೆ ಮದುವೆ ಆಗಿತ್ತು. ಅದರಲ್ಲಿ ಈಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ಬರು ಹೆಣ್ಮಕ್ಳು ಪ್ಲಸ್ ಅವ್ರ ಹಸ್ಬೆಂಡು ಡೆತ್ ಆಗಿದೆ, ಅವ್ರ ಜೊತೆ ಯಾವುದೂ ಕಾಂಟ್ಯಾಕ್ಟ್ ಇಲ್ಲ. ಇನ್ನೊಬ್ಬರು ಹೆಣ್ಮಕ್ಳ ಜೊತೆ ಅವರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇತ್ತು. ಆದರೆ ತುಳಸಿಗೆರೆ ಅಲ್ಲಿ ಇರುವ ಒಂದು ಬಾಡಿಗೆ ಮನೆಯಲ್ಲಿ ತಾಯಿ ಮತ್ತು ಈ ಅವನ ಮಗ ಯಂಕಪ್ಪ ಮಾತ್ರ ವಾಸ ಮಾಡ್ತಾಯಿದ್ರು. ಅವ್ರದ್ದು ಹಸ್ಬೆಂಡ್ ಅಂದರೆ ಈ ರಂಗಪ್ಪ ಗಿರಿಸಾಗರ್ದು ಕೂಡ ಸುಮಾರು 10-15 ವರ್ಷ ಹಿಂದೆ ಡೆತ್ ಆಗಿದೆ. ಅವ್ರದ್ದು ಗಂಡಂದು ತಾಲೂಕು ಬಿಳಿಗಿ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ವಾಸ ಇದೆ. ಬಟ್ ಇದು ತುಳಸಿಗೆರೆಯಲ್ಲಿ ಅವ್ರ ತವ್ರ ಮನೆ ಇತ್ತು. ಇಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು. 2 ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಬಟ್ ಯಾವುದು ಪರ್ಮಾನೆಂಟ್ ಜಾಬ್ ಇರಲಿಲ್ಲ, ಪರ್ಮಾನೆಂಟ್ ಫೈನಾನ್ಷಿಯಲ್ ಸೋರ್ಸ್ ಇರಲಿಲ್ಲ. ಮತ್ತು ಯಂಕಪ್ಪ ಬಗ್ಗೆ ಹೇಳದೇ ಇದ್ದರೆ ಇವ್ರದ್ದು ಕುಡಿಯೋದು ಚಟ, ಮಟ್ಕ, ಓಸಿ ಎಲ್ಲ ಇದೇ ರೀತಿ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಇದೇ ಕಾರಣ ಅವರು ತುಂಬ ಸಾಲ ಕೂಡ ಮಾಡಿದ್ದಾನೆ. ಆಗಾಗ ಅವ್ರ ಕೆಲವು ಫ್ರೆಂಡ್ಸ್ ಇದ್ದರು ಮುಂಚೆ, ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಆಗಾಗ ತಾಯಿಗೆ ತೊಂದರೆ ಕೊಡೋದು, ನನಗೆ ಹಣ ಕೊಡಿ, ನನಗೆ ತೀರಾ ಸಾಲ, ಯಾರ ಕಡೆಯಿಂದ ಸಾಲ ತೊಗೊಂಡಿದ್ದೀನಿ, ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ದಿನಕ್ಕೆ ಗಲಾಟೆ ಆಗ್ತಾ ಇತ್ತು. ಅಕ್ಕಪಕ್ಕ ಮನೆಯವರು ಕೂಡ ನೋಡ್ತಾ ಇದ್ದು, ಅವರಿಗೆ ಏನೂ ಹೇಳ್ಕೊಡೋಕ್ಕೆ ನೋಡಿದ್ರು, ಬಟ್ ಆಗಿಲ್ಲ. ಲಾಸ್ಟ್ 3-4 ಡೇಸಿಂದ ಸ್ವಲ್ಪ ಗಲಾಟೆ ಜಾಸ್ತಿ ಮಟ್ಟಕ್ಕೆ ಆಯಿತು. ಅವ್ರ ತಾಯಿಗೆ ನನಗೆ ಹಣ ಕೊಡಲೇಬೇಕು ಅಂತ ಸ್ವಲ್ಪ ಜೋರು ಮಾಡಿದ್ರು. ನಿನ್ನೆ ಸುಮಾರು ಬೆಳಿಗ್ಗೆ 9:30ಯಿಂದ 10:00 ಮಧ್ಯದಲ್ಲಿ ಅಲ್ಲಿ ಕಿಚನ್ನಲ್ಲಿ ಇರುವ ಕೆಲವು ಇಕ್ವಿಪ್ಮೆಂಟ್ಸ್, ಯುಟೆನ್ಸಿಲ್, ನಾವು ನೈಫ್ ಹೇಳ್ತೀವಿ, ಕಿಚನ್ ನೈಫ್ ಹೇಳ್ತೀವಿ, ಮತ್ತು ಇಳಿಗೆ ಹೇಳ್ತೀವಿ. ಅದರಿಂದ 2 ವೆಪನ್ ಅದು ಕೂಡ ನಮಗೆ ಮರ್ಡರ್ ಸ್ಪಾಟಲ್ಲಿ ಸಿಕ್ಕಿದೆ. 2 ವೆಪನ್ ಮುಖಾಂತರ ಫಸ್ಟ್ ತಾಯಿಗೆ ಕಾಲು ಕಟ್ಟಿದ್ರು, ಮತ್ತು ಇದು ಹ್ಯಾಂಡ್ಸ್ ಕೂಡ ಕಟ್ಟಿದ್ರು, ಆಮೇಲೆ ಮರ್ಡರ್ ಮಾಡಿದರು. ಇರುವ ನಮ್ಮ ಸೈಂಟಿಫಿಕ್ ಎಕ್ಸಾಮಿನೇಷನ್ ಪ್ರಕಾರ ನಾವು 5 ಕಡೆ ಇಂಜರಿ ನೋಟ್ ಮಾಡಿದ್ದೀವಿ. ಅದರಲ್ಲಿ ಮೇಜರ್ ಇಂಜರಿ ಅವ್ರದ್ದು ಕುತ್ತಿಗೆ ಹತ್ತಿರ ಇದೆ ಮತ್ತು ಬೆನ್ನ ಹತ್ತಿರ ಇದೆ. ಪೋಸ್ಟ್ಮಾರ್ಟಮ್ ಕೂಡ ಈಗ ಮಾಡಿದ್ದೀವಿ. ಇವನಿಗೆ ಆರೋಪಿಗೆ ಕೂಡ ನಾವು ರಂಗಪ್ಪಗೆ ಕೂಡ ಗದನಕೆರೆ ಹತ್ತಿರ ಒಂದು ವೈನ್ ಶಾಪ್ ಮುಂದೆಯಿಂದ ನಿನ್ನೆ ರಾತ್ರಿನೇ ನಾವು ಸಿಕ್ಯೂರ್ ಮಾಡಿದ್ದೀವಿ. ಅವರು ಕೂಡ ಒಪ್ಪಿದ್ದಾನೆ ಕಿ ನಾನು ಈ ಥರ ಮಾಡಿದ್ದೀನಿ. ಮತ್ತು ಅವ್ರದ್ದು ಹೆಚ್ಚಿಗೆ ಇನ್ಕ್ವೈರಿ ನಾವು ಮಾಡ್ತಾ ಇದ್ದೀವಿ. ಅಕ್ಕಪಕ್ಕ ನೇಬರ್ಸು ಕೂಡ ನಾವು ಸ್ಟೇಟ್ಮೆಂಟ್ ತಗೋತಾ ಇದ್ದೀವಿ, ಕಿ ಯಾವ ದಿನದಿಂದ ಗಲಾಟೆ ನಡೀತಾ ಇತ್ತು, ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಸದ್ಯಕ್ಕೆ ಅದೇ ಮೇನ್ ಕಾರಣ ಬರ್ತಾ ಇದೆ. ಕುಡಿಯೋದು ಕಾರಣ, ಬೇರೆ ಕಡೆಯಿಂದ ಕೂಡ ಸಾಲ ತಗೊತಾ ಇದ್ದ. ಆ ಸಾಲ ಮತ್ತೆ ತೀರಿಸಬೇಕು ಅಂತ ಇವ್ರ ತಾಯಿ ಮೇಲೆ ಜೋರು ಮಾಡ್ತಾ ಇದ್ದ ಕಿ ನನಗೆ ಅಮೌಂಟ್ ವಾಪಸ್ ಕೊಡಬೇಕು. ಮರ್ಡರ್ ಮನೆಯಲ್ಲಿ ಆಗಿದೆ, ಬಾಡಿಗೆ ಮನೆಯಲ್ಲಿ ಆಗಿದೆ. ಬಾಡಿಗೆ ಮನೆಯಲ್ಲಿ 2 ಫ್ಲೋರ್ ಇದೆ. ಇವರು ಮರ್ಡರ್ ಆದ ನಂತರ ಮನೆ ಲಾಕ್ ಮಾಡಿ ಹೊರಗಡೆ ಹೋದ. ಸುಮಾರು 11 ಗಂಟೆಗೆ ಹೊರಗಡೆ ಹೋದ. ಹೊರಗಡೆ ಹೋಗುವಾಗ ಅಕ್ಕಪಕ್ಕ ಮನೆಯವರು ನೋಡಿದರು, ಕೇಳಿದರು, ನೀವೆಲ್ಲಿ ಹೋಗ್ತಾ ಇದ್ದೀರಾ? ಅದಕ್ಕೆ ಏನೂ ಉತ್ತರ ಕೊಡಲಿಲ್ಲ. ಮತ್ತು ಸಂಜೆ ತನಕ ತಾಯಿ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಅವರು ಮನೆ ಒಳಗೆ ನೋಡೋಕ್ಕೆ ಸ್ವಲ್ಪ ಹೋದರು. ಅಲ್ಲಿ ಸ್ವಲ್ಪ ಗ್ಯಾಪಿಂದ ಅವರಿಗೆ ಒಂದು ಬಾಡಿ ಗೊತ್ತಾಯಿತು. ನಮಗೆ 6 ಗಂಟೆಗೆ ಮಾಹಿತಿ ಗೊತ್ತಾಯಿತು. 6 ಗಂಟೆ ಮಾಹಿತಿ ಗೊತ್ತಾದ ನಂತರ ನಾನು ನನ್ನ ಅಡಿಷನಲ್ SP, DSP ಎಲ್ಲ ಆಫೀಸರ್ ಅಧಿಕಾರಿಗಳು ಸ್ಪಾಟ್ಗೆ ನಾವು ಭೇಟಿ ನೀಡಿದ್ದೀವಿ. ಮತ್ತು ನಮ್ಮ ಸೈಂಟಿಫಿಕ್ ಆಫೀಸರ್ ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಸ್ಪಾಟ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳೋದು ಇದೆ. 2 ವಿಚಾರ ಇದೆ. ಮರ್ಡರ್ ವೆಪನ್ ಅಲ್ಲಿ ಸ್ಪಾಟಲ್ಲಿ 2 ಮರ್ಡರ್ ವೆಪನ್ ನಮಗೆ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ. ಅಲ್ಲಿ ಪ್ರಿಂಟ್ಸ್ ಕೂಡ ನಮಗೆ ಸಿಕ್ಕಿದೆ. ಮತ್ತು ಮರ್ಡರ್ ಆದ ನಂತರ
ಈ ಆರೋಪಿ ಯಾರಿದ್ದಾನೆ ಯಂಕಪ್ಪ, ಅವರು ಮರ್ಡರ್ ಟೈಮಲ್ಲಿ ಏನು ಬಟ್ಟೆ ಹಾಕಿದ್ದು ಆ ಬಟ್ಟೆ ಅಲ್ಲಿ ಚೇಂಜ್ ಮಾಡಿ ಬಟ್ಟೆ ಅಲ್ಲಿ ಇಟ್ಬಿಟ್ಟು ಮತ್ತೆ ಹೊಸ ಬಟ್ಟೆ ಹಾಕಿ ಹೋಗಿದ್ದಾನೆ. ಆ ಹಳೆ ಬಟ್ಟೆ ಕೂಡ ನಮಗೆ ಅಲ್ಲಿ ಸಿಕ್ಕಿದೆ. ಸ್ನಾನ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಬಟ್ ಹಳೆ ಬಟ್ಟೆ ಇಂಪಾರ್ಟೆಂಟ್ ನಮಗೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ. ಹಳೆ ಬಟ್ಟೆ ಬ್ಲಡ್ ಸ್ಟೇನ್ ಕ್ಲೋತ್ಸ್ ನಾವೇನು ಹೇಳ್ತಾ ಇದ್ದೀವಿ ಸೈಂಟಿಫಿಕ್ ಅದರಲ್ಲಿ ಭಾಷೆಯಲ್ಲಿ, ಅದು ನಮಗೆ ಅಲ್ಲಿ ಸಿಕ್ಕಿದೆ. ಇದರ ಬಗ್ಗೆ ನಾವು ಇನ್ಕ್ವೈರಿ ಮಾಡ್ತೀವಿ. ಬಟ್ ಏನೇ ಇರಲಿ ದಟ್ ಈಸ್ ನಾಟ್ ಎ ರೀಸನ್ ಫಾರ್ ಮರ್ಡರ್. ಅದು ಮರ್ಡರ್ ಯಾವುದೇ ಕಾರಣಕ್ಕೆ ಜಸ್ಟಿಫೈ ಮಾಡೋಕ್ಕೆ ಆಗಲ್ಲ. ಆ್ಯಕ್ಟ್ ನಮಗೆ ಕ್ಲಿಯರ್ ಕಟ್ಟಾಗಿ ಪ್ರೂವ್ ಆಗಿದೆ, ಸ್ಪಾಟ್ ಕೂಡ ನಮಗೆ ಕ್ಲಿಯರ್ ಕಟ್ಟಾಗಿ ಸಿಕ್ಕಿದೆ, ವೆಪನ್ಸ್ ಕೂಡ ಸಿಕ್ಕಿದೆ. ಮತ್ತು ಒಬ್ಬನೇ ಮರ್ಡರ್ ಮಾಡಿದ್ದಾನೆ ಅದನ್ನು ಕೂಡ ನಮಗೆ ಈಗ ಪ್ರೂವ್ ಆಗ್ತಾ ಇದೆ. ಮೋಟಿವ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತೀವಿ. ಈಗ ಹೆಲ್ತ್ ಸ್ಥಿತಿ ಬಗ್ಗೆ ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಕುಡಿಯೋದು ಚಟ ಇದ್ದಾಗ ಅಲ್ಲಿ ಸ್ವಲ್ಪ ಲಿವರ್ ಸಮಸ್ಯೆ ಇಲ್ಲಿ, ಕಿಡ್ನಿ ಸಮಸ್ಯೆ ಇಲ್ಲಿ, ಮನೆಯಲ್ಲಿ ನಮಗೆ ಕೆಲವು ಮೆಡಿಸಿನ್ಸ್ ಕೂಡ ಸಿಕ್ಕಿದೆ. ಆ ಮೆಡಿಸಿನ್ಸ್ ಕೂಡ ನಾವು ಸೀಸ್ ಮಾಡಿದ್ದೀವಿ ಈವನ್ ರೂಮಿಂದ. ಅದ್ರ ಬಗ್ಗೆ ಕೂಡ ನಾವು ಡಾಕ್ಟರ್ ಕಡೆಯಿಂದ ಚೆಕ್ ಮಾಡಿಸ್ತೀವಿ ಯಾವ ರೀತಿ ಮೆಡಿಸಿನ್ ಅವರು ತಗೋತಾ ಇದ್ದಾರೆ. ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಅದೇ ಸಾಲ ಮಾಡಿದ್ದೀನಿ, ನನಗೆ ಸಾಲ ತೀರಿಸಬೇಕು ಅಂತ ತಾಯಿಗೆ ಡಿಮಾಂಡ್ ಮಾಡ್ತಾ ಇದ್ದ, ನನಗೆ ಅಮೌಂಟ್ ಕೊಡಿ. ತಾಯಿ ಹೇಳ್ತಾ ಇದ್ರು ನಾವು ಇಬ್ಬರು ಅಷ್ಟೇ ಇದ್ದೀವಿ, ನಮಗೆ ದುಡಿಯೋಕ್ಕೆ ನೀವು ಏನು ಕೆಲಸ ಕೂಡ ಮಾಡ್ತಾ ಇಲ್ಲ ಲಾಸ್ಟ್ 1.5 ವರ್ಷದಿಂದ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಮನೆ ನೋಡಬೇಕು ಅಂತ ನಿಮಗೆ ಸಾಲ ತೀರಿಸಬೇಕು ಅಂತ. ಮತ್ತು ನಿಮ್ಮ ಹ್ಯಾಬಿಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಮತ್ತೆ ಹೋಗಿ ನೀವು ಮತ್ತೆ ಸಾಲ ಮಾಡ್ತೀರಾ, ಕೆಲಸ ಮಾಡ್ತಾ ಇಲ್ಲ ನೀವು, ನಿಮ್ಮ ಕಾರ್ಯಾಚರಣೆ ಏನಿದೆ ಅದು ಸರಿ ಮಾಡಲಿಲ್ಲ, ಅದೇ ನನ್ನ ಕಡೆಯಿಂದ ಅಮೌಂಟ್ ಕೇಳ್ತಾ ಇದ್ದೀರಾ.